ಪರೀಕ್ಷೆ 2023ರಲ್ಲಿ 8ನೇ ತರಗತಿ ಹಿಂದಿಯಲ್ಲಿ 9ನೆಯ ರಾಜ್ಯ ಪಠ್ಯ ಪುಸ್ತಕದ ಪಾಠ ಇತ್ತು. ಮೊಬೈಲ್ ಕಾ ಬೋಲ್ಬಾಲ ಅಂತಕ್ಕಂಥ ಪಾಠದ ಬಹು ವಿಕಲ್ಪೀಯ ಬಹು ಆಯ್ಕೆ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಯಾಕಂದರೆ ಮೌಲ್ಯಾಂಕನ ಪರೀಕ್ಷೆಯಲ್ಲಿ 20ರಷ್ಟು ಅಂಕಗಳು ಬಹು ಆಯ್ಕೆಗಳಿರ್ತವೆ, 20 ಅಂಕಗಳು ವಿವರಣಾತ್ಮಕವಾಗಿ ಉತ್ತರ ಬಯಸ್ತಕ್ಕಂಥ ಪ್ರಶ್ನೆಗಳು ಇರ್ತವೆ. ಸೊ ಮೊದಲಿಗೆ ರಾಜ್ಯ ಪಠ್ಯಕ್ರಮದಲ್ಲಿರ್ತಕ್ಕಂಥ ಪಾಠಗಳ ಕ್ವಶನ್ಸ್ಗಳನ್ನು ನೋಡೋಣ, ಆಮೇಲೆ ಕಲಿಕಾ ಚೇತರಿಕೆ ವಿಡಿಯೋವನ್ನು ಸಹಿತ ಹಾಕ್ತೀವಿ ಅಂತ ಹೇಳ್ತಾ, ನಾವು SS ಮತ್ತು ಸೈನ್ಸಲ್ಲಿನೂ ಕೂಡ ಇದೇ ಥರದ ಮೌಲ್ಯಾಂಕನ ಪರೀಕ್ಷೆ ವಿಡಿಯೋವನ್ನು ಹಾಕ್ತಿದ್ದೀವಿ. ಯಾರು ನೋಡಿಲ್ಲ ಅವರು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8ನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ 2023 ಇದನ್ನು ಪ್ಲೇಲಿಸ್ಟನ್ನು ಒತ್ತಿದರೆ SS ಮತ್ತು ಸೈನ್ಸ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳಿದ್ದಾವೆ, ನೋಡ್ಬೋದು. ಶುರು ಮಾಡೋಣ. ಮೊಬೈಲ್ ಕಾ ಬೋಲ್ವಾಲಾ ಪಾಠದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳನ್ನು. ಸೊ ವಿದ್ಯಾರ್ಥಿಗಳೇ, ತಾವುಗಳು ಈ ಪಾಠವನ್ನು ಆಲ್ರೆಡಿ ಕೇಳಿದ್ದೀರಿ, ಓದಿದ್ದೀರಿ, ಕ್ವಶನ್ ಆನ್ಸರ್ ಸಹಿತ ಬರೆದಿದ್ದೀರಿ. ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಾವು ಕಮೆಂಟಲ್ಲಿ ಕೊಡ್ಬೋದು. ಅಷ್ಟೇ ಅಲ್ಲದೆ ಕಮೆಂಟ್ನ ವಿಡಿಯೋದ ಎಂಡಲ್ಲಿ ಎಷ್ಟು ಕ್ವಶನ್ಗೆ ಆನ್ಸರ್ಸನ್ನು ಕರೆಕ್ಟಾಗಿ ಕೊಟ್ಟಿದ್ದೀರಿ ಅನ್ನೋದನ್ನು ಕಮೆಂಟಲ್ಲಿ ಸಹಿತನೂ ಕೂಡ ತಿಳಿಸ್ಬೋದು. मोबाइल का बोलबाला पाठ किस विधा का है ಅಂತ ಕ್ವಶನ್ ಇತ್ತು. ಆಪ್ಷನ್ಸ್ ನಾಟಕ, ಕಹಾನಿ, ಲಘು ನಾಟಿಕ, ಏಕಾಂಕಿ. ಸೊ ಉತ್ತರ ಆಲ್ರೆಡಿ ಕಾಣದ ನಿಮಗೆ. ಸೊ ಮೊಬೈಲ್ ಕಾ ಬೋಲ್ಬಾಲ ಅಂತಕ್ಕಂಥದ್ದು ಏಕಾಂಕಿ ವಿಧದಲ್ಲಿರ್ತಕ್ಕಂಥ ಪಾಠ. ಆಪ್ಷನ್ 4 ಏಕಾಂಕಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 2 ಇದೆ. ಮೊಬೈಲ್ ಕಾ ಬೋಲ್ಬಾಲ ಪಾಠ के लेखक है. ऑप्शन 1 सुभद्रा कुमारी चौहान, दूसरा सुरेखा, तीसरा हरिशंकर कश्यप और फोर्थ है सुरेखा शर्मा शांति. ಸೊ ಮೊಬೈಲ್ ಕಾ ಬೋಲ್ವಾಲಾ ಪಾಠವನ್ನು ಬರೆದಿರ್ತಕ್ಕಂಥವ್ರು ಆಪ್ಷನ್ 4 ಸುರೇಖಾ ಶರ್ಮಾ ಶಾಂತಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 3ಕ್ಕೆ ಹೋಗೋಣ. प्रस्तुत पाठ में किसकी महत्व और आवश्यकता पर विचार किया गया है. ऑप्शन 1 चिट्ठी, ऑप्शन 2 मोबाइल, ऑप्शन 3 दूरभाषा, ऑप्शन 4 ಟೆಲಿಫೋನ್ ಅಂತಕ್ಕಂಥದ್ದು ಈ ಪಾಠದಲ್ಲಿ ಯಾವುದರ ಮಹತ್ವ ಮತ್ತು ಅವಶ್ಯಕತೆಗಳ ಬಗ್ಗೆ ಏನು ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ ಅಂತ ಇದೆ. ಸೊ ಉತ್ತರ ನೋಡೋದಾದರೆ ವಿದ್ಯಾರ್ಥಿಗಳೇ ಆಪ್ಷನ್ 2 ಮೊಬೈಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4. टेलीफोन के पास अपना मोबाइल किसने रखा. चिट्ठी, दूरभाषा, ಮಿಸ್ಟರ್ ಶರ್ಮಾ, ಸುರೇಖಾ. ಸೊ ಟೆಲಿಫೋನ್ ಹತ್ರ ತಮ್ಮ ಮೊಬೈಲನ್ನು ಯಾರು ಇಡ್ತಾರೆ ವಿದ್ಯಾರ್ಥಿಗಳೇ. ಆಪ್ಷನ್ 3 ಮಿಸ್ಟರ್ ಶರ್ಮಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 5. मोबाइल का अग्रज कौन है. मिस्टर शर्मा, चिट्ठी, दूरभाषा, टेलीफोन. ಸೊ ನೋಡೋ ಉತ್ತರ ಮೊಬೈಲ್ ಕಾ ಅಗ್ರಜ್. ಸೊ ಟೆಲಿಫೋನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಆಪ್ಷನ್ 4. ನೆಕ್ಸ್ಟ್ ಕ್ವಶನ್ ನಂಬರ್ 6. मेरे प्यारे दोस्त तुमने सच कहा, समय सदा एक समान नहीं रहता. किसने कहा ಅಂತ ಇದೆ. ಮಿಸ್ಟರ್ ಶರ್ಮಾ, ಚಿಟ್ಟಿ, दूरभाषा, टेलीफोन. मेरे प्यारे दोस्त तुमने सच कहा, समय सदा एक समान नहीं रहता ಅಂತಕ್ಕಂಥ ವಾಕ್ಯವನ್ನು ಯಾರು ಹೇಳಿದರು ಅಂತ ಇದೆ. ಸೊ ಆಪ್ಷನ್ 2 ಚಿಟ್ಟಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇದನ್ನು ಚಿಟ್ಟಿ ಏನು ಮಾಡಿದ್ದಾರೆ ಹೇಳಿರ್ತಕ್ಕಂಥದ್ದು. ಪ್ರಶ್ನೆ 7. जिंदगी एक सफ़र है सुहाना, यह गाना किस पर बजूटी. मोबाइल, चिट्ठी, दूरभाषा, टेलीफोन. ಜಿಂದಗಿ ಈಗ ಸಫರ್ ಹೇ ಸುಹಾನ ಅಂತಕ್ಕಂಥ ಹಾಡು ಯಾವುದರಲ್ಲಿ ಅದೇನಾಗ್ತದಪ್ಪ ಅಂದ್ರೆ ಹಾಡಲಿಕ್ಕೆ ಪ್ರಾರಂಭ ಆಗ್ತದೆ. ಮೊಬೈಲು, ಚಿಟ್ಟಿನೋ, ದೂರಭಾಷಾನೋ, ಟೆಲಿಫೋನೋ. ಸೊ ದ ರೈಟ್ ಆನ್ಸರ್ ಆಪ್ಷನ್ 1 ಮೊಬೈಲ್ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಪ್ರಶ್ನೆ 8. ಡ್ರಾಯಿಂಗ್ ರೂಮ್ ಕೆ ಕೋನೆ ಮೇ ಕೌನ್ ಪಡಾತ ಅಂತ ಇದೆ. ಮಿಸ್ಟರ್ ಶರ್ಮಾ, ಚಿಟ್ಟಿ, ದೂರಭಾಷಾ, ಟೆಲಿಫೋನ್. ಡ್ರಾಯಿಂಗ್ ರೂಮ್ ಕೆ ಕೋನೆ ಮೇ ಕೌನ್ ಪಡಾತ. ಮಿಸ್ಟರ್ ಶರ್ಮಾ, ಚಿಟ್ಟಿ, ದೂರಭಾಷಾ, ಟೆಲಿಫೋನ್. ಎಸ್ ಆಪ್ಷನ್ 1 ಮಿಸ್ಟರ್ ಶರ್ಮಾ ಡ್ರಾಯಿಂಗ್ ರೂಮ್ ಕೆ ಕೋನೆ ಮೇ ಟೆಲಿಫೋನ್ ಪಡಾತ ಅಂತ ಇತ್ತು. ಇದರ ಬಳಿನೇ ಮಿಸ್ಟರ್ ಶರ್ಮಾ ಏನು ಮಾಡ್ತಾರೆ, ಬಂದು ಮೊಬೈಲನ್ನು ಇಡ್ತಾರೆ. ಪ್ರಶ್ನೆ 9. टेलीफोन के पास अपना मोबाइल किसने रखा. यस ಮಿಸ್ಟರ್ ಶರ್ಮಾ, ಚಿಟ್ಟಿ, ದೂರಭಾಷಾ, ಸುರೇಖಾ. ಟೆಲಿಫೋನ್ ಬಳಿ ತಮ್ಮ ಮೊಬೈಲನ್ನು ಇಟ್ಟವರು ಯಾರು. ಮಿಸ್ಟರ್ ಶರ್ಮಾನೋ, ಚಿಟ್ಟಿನೋ, ದೂರಭಾಷಾನೋ, ಸುರೇಖಾ. ಸೊ ದ ರೈಟ್ ಆನ್ಸರ್ ಮಿಸ್ಟರ್ ಶರ್ಮಾ, फर्स्ट ऑप्शन इज द राइट. प्रश्न 10. सब लोग किसे अपनी छाती से लगाए घूमते हैं. मोबाइल, चिट्ठी, दूरभाषा, टेलीफोन.
ಎಲ್ಲ ಜನರು ಯಾವುದನ್ನು ತಮ್ಮ ಎದೆ ಹತ್ರ ಇಟ್ಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಸುತ್ತಾಡ್ತಾರೆ ಅಂತ ಪ್ರಶ್ನೆ ಇತ್ತು. ಮೊಬೈಲೋ, ಚಿಟ್ಟಿನೋ, ದೂರಭಾಷನೋ, ಟೆಲಿಫೋನೋ. ಸೊ ದ ರೈಟ್ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಫಸ್ಟ್ ಮೊಬೈಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 11ಕ್ಕೆ ಹೋಗೋಣ. ಕಿಸ್ಕೆ ಮುಕಡೆ ಪರ್ ಧೂಲ್ ಜಮಿ ಹೈ ಅಂತ ಇದೆ. ಮಿಸ್ಟರ್ ಶರ್ಮಾ, ಚಿಟ್ಟಿ, ದೂರಭಾಷಾ, ಟೆಲಿಫೋನ್. ಕಿಸ್ಕೆ ಮುಕಡೆ ಪರ್ ಧೂಲ್ ಜಮಿ ಹೈ. ಎಸ್ ಆಪ್ಷನ್ 4 ಟೆಲಿಫೋನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 12ಕ್ಕೆ ಹೋಗೋಣ. ಕಿಸ್ಕೋ ದೇಖಕರ್ ದೋನೋ ಚೌಕ ಗಯೆ. ಮಿಸ್ಟರ್ ಶರ್ಮಾ, ಚಿಟ್ಟಿ, ದೂರಭಾಷಾ, ಟೆಲಿಫೋನ್. ಕಿಸ್ಕೋ ದೇಖಕರ್ ದೋನೋ ಚೌಕ ಗಯೆ ಅಂತ ಇದೆ. ಎಸ್ ಚಿಟ್ಟಿ ಕೋ ದೇಖಕರ್. ಸೊ ಆಪ್ಷನ್ 2 ಚಿಟ್ಟಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇತ್ತು. 13ನೇ ಪ್ರಶ್ನೆ. ಗಲ್ತಿ ಶಬ್ದ ಕಾ ಅನ್ಯ ವಚನ ರೂಪ ಹೇ. ಗಲ್ತಿ, ಗಲ್ತೆ, ಗಲ್ತಿಯಾ, ಗಲ್ತಿಯಾ. ಗಲ್ತಿ ಅಂತಕ್ಕಂಥ ಶಬ್ದದ ಬಹುವಚನ ರೂಪ ಏನು ಅಂತ ಕೇಳಿದ್ದಾರೆ. ಎಸ್ ಸೊ ಆಪ್ಷನ್ 3 ಗಲ್ತಿಯಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ. ಆಪ್ಷನ್ 14 ಭಾಯಿ ಶಬ್ದ ಕಾ ಅನ್ಯ ಲಿಂಗ ರೂಪ ಹೇ. ಪಿತಾ, ಬಹನ್, ಮಾತಾ, ಭಯ್ಯ. ಭಾಯಿ ಶಬ್ದದ ಅನ್ಯ ಲಿಂಗ ರೂಪ ಏನು? ಎಸ್ ಭಾಯಿದೇನಾಗ್ತದೆ ಆಪ್ಷನ್ 2 ಬಹನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 15 ಬಹುತ್ ಶಬ್ದ ಕಾ ವಿಲೋಮ್ ಶಬ್ದ ಹೇ. ಕಮ್, ವಿಶಾಲ, ಬಡ, ನಾ ಬಹುತ್. ಬಹುತ್ ಇದರ ವಿರುದ್ಧಾರ್ಥಕ ಪದ ಏನು? ತುಂಬ ಸರಳವಾಗಿರ್ತಕ್ಕಂಥದ್ದಿತ್ತು. ಎಸ್ ಉತ್ತರ ನೋಡುವ ಆಪ್ಷನ್ 1 ಕಮ್ ಅಂತಕ್ಕಂಥದ್ದು ರೈಟ್ ಆನ್ಸರ್. 16 ನಿಮ್ನ ಮೈಸೆ ಶುದ್ಧ ವರ್ತನಿ ರೂಪ ಹೇ. ಇದರಲ್ಲಿ ಸರಿಯಾಗಿರ್ತಕ್ಕಂಥ ವರ್ತನಿ ರೂಪ ಒತ್ತಕ್ಷಿರ್ತಕ್ಕಂಥ ಶಬ್ದ ಯಾವುದು? ಮೊಬೈಲ್, 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 ಮೊಬೈಲ್. ಯಾವುದು ಕರೆಕ್ಟ್ ಆಗಿರ್ತಕ್ಕಂಥ ಶಬ್ದ ಇತ್ತು ಅಂತ ಕೇಳಿದ್ದಾರೆ. ಆಪ್ಷನ್ 4 ಮೊಬೈಲ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 17 ಸದ್ಯೋ ಸೆ ಉಸ್ಕಾ ಏಕಛತ್ರ ಡ್ಯಾಶ್ ಅಂತ ಇದೆ. ರಾಜ್ ಇದೆ, ಸಮಯ ಇದೆ, ವಕ್ತ್ ಇದೆ, ಭಾಯಿ ಇದೆ. ಸದ್ಯೋ ಸೆ ಉಸ್ಕಾ ಏಕಛತ್ರ. ಎಸ್ तो ಫಸ್ಟ್ ಆಪ್ಷನ್ ರಾಜ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಅಂದರೆ ಅದರದೇ ಆಳ್ವಿಕೆ ಅನ್ನಂಗೆ. यह दादी का बक्सा है. इस वाक्य में सर्वनाम शब्द है. यह दादी का बक्सा. यह दादी का बक्सा है ಇದರಲ್ಲಿ ಯಾವುದು ಸರ್ವನಾಮ ಶಬ್ದ ಅಂತ ಕೇಳಿದ್ದಾರೆ. ಉತ್ತರ ನೋಡೋದಾದ್ರೆ ಫಸ್ಟ್ ಯಹ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 19 सब तुम्हें अपनी छाती से लगाए डैश है ಅಂತ ಇದೆ. करोगे, घूमते, मच्छी, गिर. सब लोग तुम्हें अपनी छाती से लगाए डैश ಅಂತ ಇದೆ. ಸೊ ಆಪ್ಷನ್ 2 घूमते ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 20 तुम क्या डैश ಅಂತ ಇದೆ. करोगे, घूमते, मच्छी, गिर. तुम क्या. ಎಸ್ ಆಪ್ಷನ್ 1 ಕರೋಗೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಸೊ ಇಷ್ಟು ವಿದ್ಯಾರ್ಥಿಗಳೇ ನಾವೇನು ಮಾಡಿದ್ದೀವಿ 9ನೇ ಪಾಠ ಮೊಬೈಲ್ ಕಾ ಬೋಲ್ಬಾಲಾದಲ್ಲಿ ಸರಳವಾಗಿರ್ತಕ್ಕಂಥ ಪಾಠದಲ್ಲಿರ್ತಕ್ಕಂಥ ಒಂದು 20 MCQಗಳನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ 2023 ನೋಡಿದ್ದೀವಿ. ಮತ್ತೆ ಮುಂದಿನ ಪಾಠದ ವಿಡಿಯೋದಲ್ಲಿ